ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಮಾರ್ಚ್ 17ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರ್ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸಿಲು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಫೆಬ್ರವರಿ ಮಂತಿನ ಕರೆಂಟ್ ಅಫೇರ್ಸ್ನ ಸಹ ನಾವು ಇಂದಿನ ಮೀನ್ಸ್ ಈ 17th ಮಾರ್ಚ್ ಸಾಯಂಕಾಲ 6 ಗಂಟೆಗೆ ಅಪ್ಲೋಡ್ ಮಾಡಲಾಗ್ತದೆ. ಸೊ ನೀವು ಪ್ಲೀಸ್ ಇಂದಿನ ಸಾಯಂಕಾಲ 6 ಗಂಟೆಗೆ ನೀವು ಪ್ಲೇಸಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೀವು ಕ್ಲಾಸನ್ನು ಕೇಳ್ಬೋದು. ಸರಿನಾ? ಸೊ ಅಲ್ಲಿ ನಿಮಗೆ ಟಾಪ್ 150 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಸಿಗ್ತವೆ ಇಲ್ಲಿ ಈ ಫೆಬ್ರವರಿ 2026ರದ್ದು. ಸರಿನಾ? ಸೊ ಅದು ನಿಮಗೆ ಖಂಡಿತವಾಗ್ಲೂ ಸಹ ಮುಂಬರ್ತಕ್ಕಂಥ RRB, SSC ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟಿನ ವೇರಿಯಸ್ ಎಕ್ಸಾಮ್ಗಳಿಗೆ ಅದು ನಿಮಗೆ ಉಪಯೋಗ ಆಗುತ್ತೆ. ಓಕೆ, ಯಾಕಂದರೆ ನಿಮಗೆ ಅಷ್ಟು ಡೆಪ್ತ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅಲ್ಲಿ ಒಳಗೊಂಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೂ ಸಾಕಷ್ಟು ಜನ ಸಹ ವಿದ್ಯಾರ್ಥಿಗಳು ಹೇಳ್ತಾ ಇದ್ರಿ ಲೈಕ್ ಈ NTPC ಅನಲೈಸಿಸ್ ಮಾಡಿ ಸರ್ ಅಂತ. ಓಕೆ, ಸೊ NTPC ಎಕ್ಸಾಮ್ಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಆಗ್ತಿದೆ. ಓಕೆ, ಸೊ ಮೀನ್ಸ್ ಅದನ್ನು ಕಲೆಕ್ಟ್ ಮಾಡಬೇಕು ಕ್ವಶನ್ಸ್ ಆ್ಯಂಡ್ ದೆನ್ ನೆಕ್ಸ್ಟ್ PPT ಮಾಡ್ಕೊಳ್ಬೇಕು, ಕ್ಲಾಸ್ ಮಾಡಬೇಕು. ಸೊ ಸ್ವಲ್ಪ ಕ್ಲಾಸ್ ಮಾಡೋದು 20 ನಿಮಿಷ ಆದರೂ ಸಹ ಅದರಿಂದ ಸ್ವಲ್ಪ ಎಫರ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸರಿನಾ? ಸೊ ಆದ ಕಾರಣಕ್ಕಾಗಿ ಸ್ವಲ್ಪ ಟೈಮ್ ಶಾರ್ಟೇಜ್ ಇರೋದ್ರಿಂದ ಸೊ ಕೆಲವು ದಿನಗಳು ಮಾಡೋಕ್ಕಾಗಲ್ಲ. ಸೊ ಮಾಡೋದಾದರೆ ಒಂದೊಂದು ಶಿಫ್ಟಿದು ಅನಲೈಸಿಸ್ನ ಮಾಡ್ಕೊಳ್ಳೋಣ. ಓಕೆ, ಸೊ ನಿಮಗೆ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸಿಲು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇಂದಿನ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, 2025ನೇ ಸಾಲಿನ ಪ್ರತಿಷ್ಠಿತ 60ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಪ್ರಸಿದ್ಧ ತಮಿಳು ಕವಿ, ಗೀತಾ ರಚನೆಕಾರ ಯಾರು ಅಂತ ಕೇಳಿದ್ರೆ, ಸರ್ನಾ ಯಾರು ಅಂತ ಕೇಳಿದ್ರೆ ಆರ್ ವೈರಮುತ್ತು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೊದಲ ಬಾರಿಗೆ ಈ ಒಂದು ತಮಿಳಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅಖಿಲನವರು ಅಂತ ಹೇಳ್ತೀವಿ. ಯಾವಾಗ? 1975ರಲ್ಲಿ. ಆ್ಯಂಡ್ ದೆನ್ ಜಯಕಾಂತನವರು, ಸೊ ಇವರು ಪಡ್ಕೊಂಡಿರ್ತಕ್ಕಂಥದ್ದು 2002ರಲ್ಲಿ. ಸರಿನಾ? ಸೊ ಇವರು ಸಹ ಎರಡನೇ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ತಮಿಳು ಕವಿಯಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮೂರನೇದವ್ರು ಯಾರು ಅಂತ ಕೇಳಿದ್ರೆ ಒಂದು ಆರ್ ವೈರಮುತ್ತು ಅಂತ ಹೇಳ್ತೀವಿ. ಈ ಯಾರು? ಈ ಒಂದು ಆರ್ ವೈರಮುತ್ತು, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಆರ್ ವೈರಮುತ್ತು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುತ್ತಿರುವ ಎಷ್ಟನೇ ತಮಿಳು ಸಾಹಿತಿಯಾಗಿದ್ದಾರೆ ಸರ್? ಮೂರನೇದು. ಆ್ಯಂಡ್ ನೆಕ್ಸ್ಟ್ ಒಂದು ಸುರಕ್ಷಿತ ಉತ್ಪನ್ನಗಳು ಮತ್ತು ಆತ್ಮವಿಶ್ವಾಸದ ಗ್ರಾಹಕರು ಎಂಬ ಘೋಷವಾಕ್ಯದೊಂದಿಗೆ ಮಾರ್ಚ್ 15, 2026ರಂದು ಯಾವ ದಿನವನ್ನು ಆಚರಿಸಲಾಯಿತು ಅಂತ? ಯಾವ ದಿನ ಆಚರಣೆ ಮಾಡ್ತೀವಿ ನಾವು? ಯಾವ ದಿನ ಸರ್? ದ್ಯಾಟ್ ಈಸ್ ದಿ ಒಂದು ರಾಷ್ಟ್ರೀಯ ಗ್ರಾಹಕ ದಿನ ಅಲ್ಲ ಸರ್, ರಾಂಗ್. ಯಾಕಂದರೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಸರಿನಾ? ಯಾವ್ದು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಈ ರಾಷ್ಟ್ರೀಯ ಗ್ರಾಹಕರ ದಿನನೇ ಬೇರೆ, ಈ ಒಂದು ಅಂತಾರಾಷ್ಟ್ರೀಯ ಗ್ರಾಹಕರ ದಿನನೇ ಬೇರೆ. ಓಕೆ, ಅಂತಾರಾಷ್ಟ್ರೀಯ ಗ್ರಾಹಕರ ದಿನದ ಒಂದು ಥೀಮ್ ಏನಾಗಿದೆ ಅಂದರೆ ಸುರಕ್ಷಿತ ಉತ್ಪನ್ನಗಳು, ಆತ್ಮವಿಶ್ವಾಸದ ಗ್ರಾಹಕರು ಎಂಬುದಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಪ್ರತಿ ವರ್ಷ ಭಾರತದಲ್ಲಿ ಯಾವ ದಿನಾಂಕದಂದು ನಾವು ರಾಷ್ಟ್ರೀಯ ಗ್ರಾಹಕ ದಿನವನ್ನು ಆಚರಣೆ ಮಾಡ್ತೀವಿ? ಇವಾಗ ಹೇಳಿ. ಓಕೆ, ಸೊ ಇಲ್ಲಿದೆ ನಮಗೆ ಗೊತ್ತಿದೆ. ಯಾವುದು? ಮಾರ್ಚ್ 15 ಅಂತೂ ಆಗಲ್ಲ. ಮಾರ್ಚ್ 15 ನಾವು ಏನಂತ ಆಚರಣೆ ಮಾಡ್ತೀವಿ? ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ಮಾರ್ಚ್ 15 ಫಸ್ಟ್ ಆಪ್ಷನ್ ಕೊಟ್ಟಿದ್ದಾನೆ, ಇದಕ್ಕೆ ಹಾಕ್ತೀರಾ ಅಂತ? ಸೊ ಇದು ಅಲ್ಲ. ಯಾವುದಾಗುತ್ತೆ? ಡಿಸೆಂಬರ್ 10, 24, 1 ಅಂತ ಕೊಟ್ಟಿದ್ದಾನೆ. ಯಾವುದಾಗ್ಬೋದು ಇದಕ್ಕೆ? ಸೊ ಯಾವುದು ಅಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಸರ್ ಡಿಸೆಂಬರ್ 24. ಓಕೆ, ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 24ಕ್ಕೆ ನಾವು ರಾಷ್ಟ್ರೀಯ ಗ್ರಾಹಕ ದಿನ ಅಂತ ಆಚರಣೆ ಮಾಡಿದ್ರೆ ಈ ಮಾರ್ಚ್ 15ಕ್ಕೆ, ಓಕೆ, ಯಾವಾಗ? ಮಾರ್ಚ್ 15ಕ್ಕೆ ನಾವು ವಿಶ್ವ ಗ್ರಾಹಕ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಸೊ ಇದು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ನೀವು. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ ರಾಷ್ಟ್ರೀಯ ಯುವ ದಿನ ಅಂತ. ಯಾವುದು? ರಾಷ್ಟ್ರೀಯ ಯುವ ದಿನ ಅಂತ ನಾವು ಆಚರಣೆ ಮಾಡಿದೆ ಯಾವಾಗ? ಸ್ವಾಮಿ ವಿವೇಕಾನಂದ ಅವರ ಹುಟ್ಟಿದ ದಿನ ಆಗಿರ್ತಕ್ಕಂಥ ಜನವರಿ 12. ಆ್ಯಂಡ್ ದೆನ್ ಅಂತಾರಾಷ್ಟ್ರೀಯ ಯುವ ದಿನ ಯಾವಾಗ ಅಂತ? ಯಾವುದು? ಅಂತಾರಾಷ್ಟ್ರೀಯ ಯುವ ದಿನ ಯಾವಾಗ ಅಂದರೆ ಸರ್ ದ್ಯಾಟ್ ಈಸ್ ಆಗಸ್ಟ್ 12. ಅಗೇನ್ ಕನ್ಫ್ಯೂಷನ್ ಆಗಬೇಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಯಾವುದು ಕ್ವಶನ್? ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬರುತ್ತೆ. ಓಕೆ, ಮಹಿಳೆಯರ ದಿನ. ಓಕೆ, ಸೊ ರಾಷ್ಟ್ರೀಯ ಮಹಿಳೆಯರ ದಿನ ಆ್ಯಂಡ್ ದೆನ್ ಅಂತಾರಾಷ್ಟ್ರೀಯ ಮಹಿಳೆಯರ ದಿನ. ಓಕೆ, ಸೊ ಹೇಗಿದೆ ನೋಡಿ, ರಾಮ ಅಮ್ಮ ಆಗುತ್ತೆ. ಈ ರಾಷ್ಟ್ರೀಯ ಮಹಿಳೆಯರ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು? ಯಾವಾಗ ಅಂದರೆ ಸರ್ ಫೆಬ್ರವರಿಗೆ. ಸರ್ ಏನು ಸರ್ ರಾಂಗ್ ಹೇಳ್ತಿದ್ದೀರಾ? ಅಲ್ಲ ಸರ್, ಮಾರ್ಚ್ 8 ಇಲ್ಲಿ ನೋಡಿ. ಅಂತಾರಾಷ್ಟ್ರೀಯ ಮಹಿಳೆಯರ ದಿನ ಮಾರ್ಚ್ 8 ಆ್ಯಂಡ್ ದೆನ್ ರಾಷ್ಟ್ರೀಯ ಮಹಿಳೆಯರ ದಿನ ಫೆಬ್ರವರಿ 13. ಓಕೆ, ಕನ್ಫ್ಯೂಷನ್ ಆಗಬೇಡಿ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎರಡೂ ಸಹ ಬೇರೆ ಬೇರೆ ಇದ್ದಾವೆ. ಸೊ ಇದು ಸರೋಜಿನಿ ನಾಯ್ಡು ಅವರು ಅವರ ಹುಟ್ಟಿದ ದಿನದ ಅಂಗವಾಗಿ ನಾವು ಜನ್ಮದಿನದ ವಾರ್ಷಿಕೋತ್ಸವವಾಗಿ ನಾವು ಈ ಒಂದು ರಾಷ್ಟ್ರೀಯ ಮಹಿಳೆಯರ ದಿನ ಆಚರಣೆ ಮಾಡ್ತೀವಿ. ಅಂದರೆ ಅಂತಾರಾಷ್ಟ್ರೀಯ ಮಹಿಳೆಯರ ದಿನ ಯಾಕೆ ಆಚರಣೆ ಮಾಡ್ತೀವಿ? ಸೊ ನಮ್ಮ ಭಾರತಕ್ಕೆ ಏನಾದರೂ ರಿಲೇಟೆಡ್ ಇದ್ದಾರೆ ಅವರು, ಅಥವಾ UK ಆಗಿದ್ದಾರಾ? ಅಮೇರಿಕದ ಒಬ್ಬ ಮಹಿಳೆ, ಆ ಅಮೇರಿಕದ ಮಹಿಳೆಯ ತಾಯಿಯ ಹುಟ್ಟಿದ ದಿನದ ಅಂಗವಾಗಿ ನಾವೆಲ್ಲರೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಮಾಡ್ತೀವಿ, ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ಇದನ್ನು ಘೋಷಣೆ ಮಾಡಿರ್ತಕ್ಕಂಥ ದೇಶ ಯಾವುದಂದ್ರೆ ಅಮೇರಿಕ ದೇಶ. ಅಮೇರಿಕದ ಅಧ್ಯಕ್ಷರು ಘೋಷಣೆ ಮಾಡ್ತಾರೆ. ಸೊ ಮೀನ್ಸ್ ಅವರು ಅತಿ ಹೆಚ್ಚು ಕೊಡುಗೆ ನೀಡಿರ್ತಾರೆ ಸೊ ಅವ್ರ ದೇಶಕ್ಕೆ. ಸೊ ಆದ ಕಾರಣಕ್ಕಾಗಿ ಅವರು ಮತ್ತು ಅವರ ತಾಯಿಯ ಒಂದು ನೆನಪಿಗಾಗಿ ಈ ಒಂದು ಮಹಿಳೆಯರ ದಿನ ಆಚರಣೆ ಮಾಡುವ ಅಂತ ಈ ಅಮೇರಿಕದ ಅಧ್ಯಕ್ಷರು ಅದನ್ನು ಘೋಷಣೆ ಮಾಡ್ಕೊಳ್ತಾರೆ. ಓಕೆ, ಬಟ್ ನಮಗೆ ಕತೆ ಗೊತ್ತಿಲ್ಲ, ಸೊ ಸುಮ್ಮನೆ ಸೆಲೆಬ್ರೇಟ್ ಮಾಡೋದಂದರೆ ಮಾಡೋದು. ಬಟ್ ಆ್ಯಕ್ಚುಲಿ ನಾವು ಇಂಡಿಯನ್ ಸೆಲೆಬ್ರೇಟ್ ಮಾಡತಕ್ಕಂಥ ದಿನ ಯಾವುದು ಅಂದರೆ ಈ ಫೆಬ್ರವರಿ 13ಕ್ಕೆ ಸೆಲೆಬ್ರೇಟ್ ಮಾಡಬೇಕು.
ರಾಷ್ಟ್ರೀಯ ಮಹಿಳೆಯರ ದಿನ ಅಂತ. ಓಕೆ, ಸೊ ಸರ್ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಇತ್ತೀಚಿನ ವರದಿಯ ಪ್ರಕಾರ ಭಾರತ ಮೆಟ್ರೋ ನೆಟ್ವರ್ಕ್ ಪ್ರಸ್ತುತ ಎಷ್ಟು ಕಿಲೋಮೀಟರ್ಗಳಷ್ಟು ಉದ್ದವಿದ್ದು 26 ನಗರಗಳಲ್ಲಿ ಹರಡಿಕೊಂಡಿದೆ ಅಂತ. ಓಕೆ, ಸೊ ಇದು ಎಷ್ಟು ನಗರಗಳಲ್ಲಿ ಹರಡಿಕೊಂಡಿದೆ? 26 ನಗರಗಳಲ್ಲಿ. ಹಾಗಾದರೆ ಎಷ್ಟು ಕಿಲೋಮೀಟರ್ಗಳಷ್ಟು ಹರಡಿಕೊಂಡಿದೆ ಅಂತ? ಎಷ್ಟು ಕಿಲೋಮೀಟರ್ಗಳಷ್ಟು ಸರ್? ದ್ಯಾಟ್ ಈಸ್ 1095 ಕಿಲೋಮೀಟರ್ಗಳಷ್ಟು ಹರಡಿಕೊಂಡಿದೆ ಸರ್. ಎಷ್ಟು? ಒಂದು 1095 ಕಿಲೋಮೀಟರ್. ಅಂದರೆ ನೆಕ್ಸ್ಟ್ ಈ ಒಂದು ಕಾರ್ಯಾಚರಣೆಯಲ್ಲಿ ಮೆಟ್ರೋ ನೆಟ್ವರ್ಕ್ನಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಪ್ರಸ್ತುತ? ಎಷ್ಟನೇ ಸ್ಥಾನದಲ್ಲಿದೆ ಸರ್? ಎಷ್ಟನೇ ಸ್ಥಾನ ಅಂದರೆ ಸರ್ 3ನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಯಾವುದು? ನಮ್ಮ ಭಾರತ. ಓಕೆ, ಸೊ ಎಷ್ಟು? 3ನೇ ಸ್ಥಾನದಲ್ಲಿ. ಅಂದರೆ ನೆಕ್ಸ್ಟ್ ಈ ಒಂದು LPG ನಿಯಂತ್ರಣ ಆದೇಶದ ಹೊಸ ತಿದ್ದುಪಡಿಯ ಪ್ರಕಾರ ಯಾವ ಸೌಲಭ್ಯ ಹೊಂದಿರುವ ಗ್ರಾಹಕರು ತಮ್ಮ ಗೃಹ ಬಳಕೆಯ LPG ಸಂಪರ್ಕವನ್ನು ಹಿಂತಿರುಗಿಸಬೇಕು ಅಂತ ಕೊಟ್ಟಿದ್ದಾನೆ ಸರ್ನಾ. ಸೊ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅವರು. ಓಕೆ, PNG ಅವ್ರು ಏನಿದಾರಲ್ವಾ ಅವರು ರಿಟರ್ನ್ ಹಿಂತಿರುಗಿಸಬೇಕು ಅಂತ ಹೇಳ್ತಾನೆ ಸರ್. ಯಾರು? ಒಂದು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅವರು. ಓಕೆ, ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇತ್ತೀಚೆಗೆ 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲದೊಂದಿಗೆ ಪುಜೈರಾದಿಂದ, ಎಲ್ಲಿಂದ? ಈ ಒಂದು ಪುಜೈರಾದಿಂದ ಸುರಕ್ಷಿತವಾಗಿ ಪ್ರಯಾಣ ಬೆಳೆಸಿದ ಹಡಗಿನ ಹೆಸರೇನು ಅಂತ ಕೇಳ್ತಾನೆ ಸರ್. ಇದು ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಒಂದು 90% ಇದು ಇಂಪಾರ್ಟೆಂಟ್ ಆಗುತ್ತೆ. ಕೇಳ್ತಾನೆ, 90% ಚಾನ್ಸ್ ಇದೆ ಇದು ಕೇಳೋದು. ಯಾವುದು ಅಂದರೆ ಒಂದು ಜಾಗ್ ಲಡ್ಕಿ ಅಂತ ಹೇಳ್ತೀವಿ. ಓಕೆ, ಏನು? ಈ ಒಂದು ಜಾಗ್ ಲಡ್ಕಿ ಒಂದು ಜಾಗ್ ಲಾಡ್ಕಿ ಅನ್ನೋದು ಏನಿದೆ ಅಲ್ವಾ, ಸೊ ಈ ಒಂದು ಹಡಗನ್ನು ಬಿಟ್ಟಿದ್ದಾರೆ ಯಾರು? ಇರಾನ್ ಅವರು. ಹೋಗಿ ಗುರು ನೀವು ಅಂತ, ಸುಮ್ಮನೆ ಹೋಗಿ ಅಂತ. ಎಷ್ಟು ಮೆಟ್ರಿಕ್ ಟನ್ನ ಒಂದು ಕಚ್ಚಾ ತೈಲ ತೆಗೆದುಕೊಂಡು ಬಂದಿದೆ ಇದು ಅಂದರೆ 80,800. ಓಕೆ, ಸೊ ಅಷ್ಟು ಮೆಟ್ರಿಕ್ ಟನ್ ಕಚ್ಚಾ ತೈಲದೊಂದಿಗೆ ಇದನ್ನು ಪುಜೈರದಿಂದ ನಮ್ಮ ಭಾರತಕ್ಕೆ ಬಂದು ತಲುಪಿದೆ. ಭಾರತದ ಗುಜರಾತ್ ಅಂತ ಹೇಳ್ತೀವಿ. ಓಕೆ, ಕಾಣಲ ಬಂದರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವದೆಹಲಿಯಲ್ಲಿ ಮುಕ್ತಾಯಗೊಂಡ ಕೃಷಿ ಆಹಾರ ವ್ಯವಸ್ಥೆಯಲ್ಲಿ ಮಹಿಳೆಯರ ಜಾಗತಿಕ ಸಮ್ಮೇಳನದ ಪ್ರಮುಖ ಫಲಿತಾಂಶ ಯಾವುದು ಅಂತ ಕೇಳಿದ್ದಾರೆ ಸರ್. ಏನಾಗಿದೆ ಒಂದು ಪ್ರಮುಖ ಫಲಿತಾಂಶ? ಏನಾಗಿದೆ ಅಂದರೆ ರಾಷ್ಟ್ರೀಯ ಲಿಂಗ ವೇದಿಕೆಯ ಅಭಿವೃದ್ಧಿಯಾಗಿದೆ ಸರ್. ಏನಾಗಿದೆ ಅಂದರೆ ಒಂದು ನ್ಯಾಷನಲ್ ಜೆಂಡರ್ ಪ್ಲಾಟ್ಫಾರ್ಮ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಗ್ರಾಮೀಣ ಸೇವೆಗಳಲ್ಲಿ ಡಿಜಿಟಲ್ ಮತ್ತು ಭೌತಿಕ ಅಂತರವನ್ನು ಕಡಿಮೆ ಮಾಡಲು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಸಮೃದ್ಧಿ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ಅಂತ? ಯಾವುದು? ಈ ಒಂದು ಸಮೃದ್ಧಿ ಕೇಂದ್ರ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರ್? ಇದನ್ನು ಎಲ್ಲಿಂದರೆ ಸರ್ ಇದನ್ನು ಉದ್ಘಾಟನೆ ಮಾಡೋದು ಈ ಒಂದು ಮಧ್ಯಪ್ರದೇಶದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರ್. ಏನು? ಈ ಒಂದು ಸಮೃದ್ಧಿ ಕೇಂದ್ರ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪ್ರೋಟಾನ್ ಕ್ಯಾನ್ಸರ್ ಥೆರಪಿ ಸೌಲಭ್ಯವನ್ನು ಒದಗಿಸಿದ ಭಾರತ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಪ್ರೋಟಾನ್ ಕ್ಯಾನ್ಸರ್ ಥೆರಪಿಯನ್ನು ಯಾವ ರಾಜ್ಯ ಇದನ್ನು ಒದಗಿಸಿರ್ಬೋದು ಹೇಳ್ಬೋದಾ? ಕೇರಳನ, ಅಸ್ಸಾಮ, ತಮಿಳುನಾಡ, ಮಹಾರಾಷ್ಟ್ರನ? ಕೇರಳ ಹಾಕಬೇಕು ಅಂತ ಅನಿಸುತ್ತೆ, ಯಾಕಂದರೆ ಈ ರೀತಿ ಎಲ್ಲ ಮಾಡೋದು ಕೇರಳವೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್. ಸೊ ಕೇರಳ ಅಲ್ಲ, ಅದರ ಬದಲಾಗಿ ಯಾವುದು ಅಂತ ಹೇಳ್ತೀವಿ? ಅಸ್ಸಾಂ ಅಂತ ಹೇಳ್ತೀವಿ. ಈ ಒಂದು ಪ್ರೋಟಾನ್ ಕ್ಯಾನ್ಸರ್ ಥೆರಪಿಯನ್ನು ಒದಗಿಸಿರ್ತಕ್ಕಂತಹ ಭಾರತದ ಮೊದಲ ರಾಜ್ಯ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಸ್ಸಾಂ. ಓಕೆ, ಯಾವುದಂದರೆ ಒಂದು ಅಸ್ಸಾಂ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಕ್ಫ್ ಸಂಸ್ಥೆಗಳ ಆರ್ಥಿಕ ಪಾರದರ್ಶಕತೆ ಸುಧಾರಿಸಲು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಯಾವ ಪೋರ್ಟಲ್ನಲ್ಲಿ ಹೊಸ ಮಾಡ್ಯೂಲ್ಗಳನ್ನು ಪ್ರಾರಂಭಿಸಿದೆ ಅಂತ? ಯಾವುದು ಅಂದರೆ ಒಂದು ಉಮ್ಮೀದ್ ಪೋರ್ಟಲ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಉಮ್ಮೀದ್ ಪೋರ್ಟಲ್. ನೆನ್ಪಿಟ್ಕೊಳ್ಳಿ, ಉಮ್ಮೀದ್ ಪೋರ್ಟಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಲ್ಲಿ ಸಂಪೂರ್ಣ ಸ್ವಯಂಚಾಲಿತ ಡ್ರೈ ಬಲ್ಕ್ ಹ್ಯಾಂಡ್ಲಿಂಗ್ ಸೌಲಭ್ಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಹೇಳಿದ್ದಾನೆ ಸರ್ನಾ. ಸೊ ಎಲ್ಲಿ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರೆ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಎಲ್ಲಿ ಕಂಡು ಬರುತ್ತೆ ಸರ್ ಅದು? ಎಲ್ಲಂದ್ರೆ ಅದು ಕಂಡುಬರೋದು ಈ ಒಂದು ಹಾಲ್ದಿಯಾದಲ್ಲಿ ಕಂಡುಬರುತ್ತೆ. ಓಕೆ, ಸೊ ಎಲ್ಲಿ ಅಂದರೆ ಒಂದು ಹಾಲ್ದಿಯಾದಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರೈತರಿಗೆ ನೈಜ ಸಮಯದ ಕೃಷಿ ಸಲಹೆಗಳನ್ನು ನೀಡಲು 150 ಕೋಟಿ ವೆಚ್ಚದಲ್ಲಿ ಪ್ರಾರಂಭಿಸಲಾದ AI ಚಾಲಿತ ಬಹುಭಾಷೆಯ ವೇದಿಕೆ ಹೆಸರು ಭಾರತ್ ವಿಸ್ತಾರ್ ಅನ್ನೋದಾಗಿದೆ. ಹೆಸರನ್ನ ಏನಾಗಿದೆ? ಒಂದು ಭಾರತ್ ವಿಸ್ತಾರ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹೀಂದ್ರಾ ಎಕ್ಸಲೆನ್ಸ್ ಥಿಯೇಟರ್ ಅವಾರ್ಡ್ ಮೇಟಾನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯ ನಟ ಯಾರು ಅಂತ? ಓಕೆ, ಸೊ ಯಾರಾಗಿದ್ದಾರೆ ಈ ಒಂದು ಹಿರಿಯ ನಟ? ನೆನ್ಪಿಟ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡಲ್ಲ, ಬಟ್ ಇದನ್ನು ಕೇಳ್ತಾನೆ. ಯಾರು ಅಂದರೆ ಒಂದು ಅಮೋಲ್ ಪಾಲೇಕರ್ ಅಂತ ಹೇಳ್ತೀವಿ ಸರ್. ಯಾರು? ಇವನು ಅಮೋಲ್ ಪಾಲೇಕರ್ ಅವರು ಈ ಒಂದು ಲೈಫ್ ಅಚೀವ್ಮೆಂಟ್ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ಎಲ್ಲಿ ಅಂದರೆ ಈ ಒಂದು ಮೆಟಾದಲ್ಲಿ. ಓಕೆ, ಮೆಟಾ ಅಂದರೆ ಏನು? ಮಹೇಂದ್ರ ಎಕ್ಸಲೆನ್ಸ್ ಥಿಯೇಟರ್ ಅವಾರ್ಡ್ಸ್ ಅಂತ ಹೇಳ್ತೀವಿ. ನೀವು ಮೆಟಾ ಅಂದರೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಯೂಸ್ ಮಾಡುವಾಗ ಬರುತ್ತಲ್ಲ ಮೆಟಾ ಅಂತ ಏನೋ ಅಲ್ವಾ? ಸೊ ಆ ಮೆಟಾ ಅಲ್ಲ, ಆ ಮೆಟಾ ಇವ್ರದ್ದು, ಅಮೇರಿಕಾದವ್ರದ್ದು. ಈ ಮೆಟಾ ನಮ್ಮ ಇಂಡಿಯಾದವ್ರದ್ದು. ಓಕೆ, ಯಾರ್ದು? ಮಹೇಂದ್ರ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಅಸ್ಸಾಂನ ಮಾನಸ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪತ್ತೆಯಾದ ಮತ್ತು ಗಾಯಕ ಜುಬಿನ್ ಬರ್ಗ್ ಅವರ ಹೆಸರನ್ನು ಇಡಲಾದ ಹೊಸ ಸಸ್ಯ ತಳಿ ಯಾವುದು ಅಂತ ಕೇಳಿದಾನೆ. ಏನಿದೆ? ಇಲ್ಲೇ ಇದೆಯಲ್ಲ, ಒಬೆಸ್ಕಿಯಾ ಜುಬಿನ್ ಗಾರ್ಗಿಯಾನ ಅಂತ. ಓಕೆ, ಏನು? ಈ ಒಂದು ಒಸ್ಬೇಕಿಯಾ ಜುಬಿನ್ ಗಾರ್ಗಿಯಾನ. ಓಕೆ, ಒಸ್ಬೇಕಿಯಾ ಜುಬಿನ್ ಗಾರ್ಗಿಯಾನ. ನೆನಪಿಟ್ಕೊಳ್ಳಿ, ಇದೊಂದು ಸಸ್ಯದ ಹೆಸರಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಸ್ಸಾಂನ ಚಹಾ ಎಸ್ಟೇಟ್ನಲ್ಲಿ ಪತ್ತೆಯಾದ ಅಪರೂಪದ ಪರಾವಲಂಬಿ ಕಣಜ ಯಾವುದು ಅಂತ? ಸರ್ ಯಾವುದಾಗಿದೆ? ಒಂದು ಚಲೋನಸ್ ಮಹಾದೇವ್ ಅಂತ ಹೇಳ್ತೀವಿ. ಚಲೋನಸ್ ಮಹಾದೇವ್. ಓಕೆ, ಯಾವುದು ಅಂದರೆ ಒಂದು ಚಲೋನಸ್ ಮಹಾದೇವ್ ಅಂತ ಹೇಳ್ತೀವಿ. ಚಲೋ ಅಲ್ಲಿ ಏನೋ ಪ್ರೋಟಾನ್ ಕ್ಯಾನ್ಸರ್ ಏನೋ ಥೆರಪಿ ಕೊಡ್ತಾರಂತೆ ಅಸ್ಸಾಮಲ್ಲಿ. ಹೋಗೋಣ ಬನ್ನಿ ನಡಿ. ಓಕೆ, ಸೊ ಇಲ್ಲಾಂದರೆ ಒಂದು ಅಸ್ಸಾಮಲ್ಲಿ. ಓಕೆ, ಅಸ್ಸಾಂನ ಚಹಾ ಎಸ್ಟೇಟ್ನಲ್ಲಿ ಇದು ಪತ್ತೆಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಸುಮಾರು 1 ಶತಮಾನದ ನಂತರ ಅಂಡಮಾನ್ ಸುಣ್ಣದ ಕಲ್ಲು ಗುಹೆಗಳಲ್ಲಿ ಮರು ಸಂಶೋಧಿಸಲ್ಪಟ್ಟ ಅಪರೂಪದ ಕೀಟ ಯಾವುದು ಅಂತ? ಯಾವುದು ಅಂದರೆ ಒಂದು ಮಯೋಫೆನ್ಸ್ ಕೆಂಪಿ ಅಂತ ಹೇಳ್ತೀವಿ. ಸರ್ ಯಾವುದು? ಕೆಂಪಿ. ಕೆಂಪಿ. ಓಕೆ, ಸೊ ಕೆಂಪಿ ಕಂಡು ಬರುತ್ತೆ ನೋಡಿ ಇಲ್ಲಿ. ಎಲ್ಲಿ? ಈ ಒಂದು
ಅಂಡಮಾನ್ನ ಒಂದು ಸುಣ್ಣದ ಕಲ್ಲು ಗುಹೆಗಳಲ್ಲಿ ಏನು ಕೆಂಪಿ, ಯಾವ ಕೆಂಪಿ, ಈ ಒಂದು ಮಯೋಫಿಯನ್ಸ್ ಕೆಂಪಿ, ನೆನ್ಪಿಡುತ್ತೆ ನೋಡಿ ಹೆಸರು ಕೆಂಪಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಹೊಂದಿರುವ ರೋಗಿಗಳಲ್ಲಿ ರಕ್ತಹೀನತೆ ಚಿಕಿತ್ಸೆಗಾಗಿ ಬಳಸಲಾಗುವ ಡೆಸುಡಿ ಸ್ಟಾಟ್ ಔಷಧಿಗೆ ಯಾವ ದೇಶದಲ್ಲಿ ಮಾರುಕಟ್ಟೆಗೆ ಅನುಮೋದನೆ ನೀಡಿದೆ ಅಂತ ದೊರೆತಿದೆ. ಓಕೆ, ಯಾವ ದೇಶದಲ್ಲಿ ಇದು ಮಾರುಕಟ್ಟೆಗೆ ಅನುಮೋದನೆ ದೊರೆತಿದೆ, ಯಾವ ದೇಶ ಸರ್? ಯಾವುದು ಅಂದರೆ ಈ ಒಂದು ಚೀನಾ ಅಂತ ಹೇಳ್ತೀವಿ ಸರ್. ಯಾವ ದೇಶ? ಈ ಒಂದು ಚೀನಾ. ಓಕೆ, ಯಾವುದು ಅಂದರೆ ಈ ಒಂದು CKD ಇಲ್ಲಿ ಬಳಸಲಾಗ್ತಕ್ಕಂಥ ಒಂದು ಡೆಸುಡಿ ಸ್ಟಾರ್ಟ್. ಓಕೆ, ಯಾವುದೋ ಒಂದು ಡೆಸುಡಿ ಸ್ಟಾರ್ಟ್. ಈ ಒಂದು ಡೆಸುಡಿ ಸ್ಟಾರ್ಟ್ ಅನ್ನೋದು ಏನಾಗಿದೆ ಅಂತ ನಿಮ್ಗೆ ಕೊಡ್ಬೋದು. ಸೊ ಇದು ಎಲ್ಲಿ ಬಳಸಲಾಗ್ತದೆ ಅಂತ ಕೊಡ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಮೂತ್ರಪಿಂಡ ಕಾಯಿಲೆಯಲ್ಲಿ ಇದನ್ನು ನಾವು ಬಳಸ್ತೀವಿ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ನವದೆಹಲಿಯಲ್ಲಿ ನಡೆದ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ನ ಪುರುಷರ ಹೈ ಜಂಪ್ T63 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ. ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಶೈಲೇಶ್ ಕುಮಾರ್. ಎಲ್ಲಿ ನಡೆದಿದೆ ಇದು? ನವದೆಹಲಿ ನಡೆದಿದೆ. ಏನು ನಡೆದಿದೆ? ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ ಹೆಚ್ಚು ಚರ್ಚೆಯಲ್ಲಿದ್ದ ದ ಗ್ರೇಟ್ ಕನ್ಸಿಲಿಯೇಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಆ್ಯಂಡ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಡಿಯಾ ಪುಸ್ತಕದ ಲೇಖಕರು ಯಾರು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ. ಯಾರು ಬರೆದಿದ್ದಾರೆ ಇದನ್ನು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸಂಜೀವ್ ಚೋಪ್ರಾ ಅವರು ಬರೆದಿದ್ದಾರೆ ನೋಡಿ. ಓಕೆ, ಯಾರು ಅಂದರೆ ಒಂದು ಸಂಜೀವ್ ಚೋಪ್ರಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಭಾರತೀಯ ಪ್ರಾಣಿ ಸಮೀಕ್ಷೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವಿಜ್ಞಾನಿಗಳು ಇತ್ತೀಚೆಗೆ ಲೈಕನ್ ಮತ್ತು ಮತ್ ಎಂಬ ಪತಂಗಗಳ 2 ಹೊಸ ತಳಿಗಳನ್ನು ಯಾವ ಪ್ರದೇಶದಲ್ಲಿ ಪತ್ತೆ ಹಚ್ಚಿದ್ದಾರೆ ಅಂತ. ಲೈಕನ್ ಮತ್ತು ಈ ಒಂದು ಮೊತ್ಸನ ಎಲ್ಲಿ ಪತ್ತೆ ಹಚ್ಚಿದ್ದಾರೆ ಸರ್? ಅದು ಪತ್ತೆ ಹಚ್ಚಿರೋದು ಈ ಒಂದು ಭಾರತ ಹಿಮಾಲಯಗಳಲ್ಲಿ ಇದನ್ನು ಪತ್ತೆ ಹಚ್ಚಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು, ಈ BCCIನಿಂದ 2024-25ನೇ ಸಾಲಿನ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಪುರುಷರ ಪ್ರಶಸ್ತಿಯಾದ ಪೋಲಿ ಉಮಿಗ್ರೀರ್ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ. ಪೋಲಿ ಉಮಿರ್ಗರ್. ಓಕೆ, ಸೊ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಶುಭ್ಮನ್ ಗಿಲ್ ಅವರು ನೋಡಿ. ಆ್ಯಂಡ್ ಏನು ಮಹಿಳೆಯರಲ್ಲಿ ಯಾರು? ಸ್ಮೃತಿ ಮಂದಾನ ಅವರ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತಮ್ಮ ವೃತ್ತಿ ಜೀವನದಲ್ಲಿ 5ನೇ ಬಾರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಮಹಿಳೆ ಗೌರವಕ್ಕೆ ಪಾತ್ರರಾಗಲಿರುವ ಭಾರತೀಯ ಕ್ರಿಕೆಟಿಗರು ಯಾರು ಅಂತ. ಯಾರಾಗಿದ್ದಾರೆ ಅವರು? ಇವಾಗಲೇ ಹೇಳಿದ್ರಲ್ಲ ಸರ್, ಅವರು ಯಾರು? ಸ್ಮೃತಿ ಮಂದಾನ ಅವರು. ಹೌದು, ಸ್ಮೃತಿ ಮಂದಾನ ಅವರು. ಆ್ಯಂಡ್ ದೆನ್ ಈ WPLನಲ್ಲಿ WPL 4ನೇ ಸೀಸನಲ್ಲಿ ಆರೆಂಜ್ ಕ್ಯಾಪನ್ನು ಪಡೆದಿರತಕ್ಕಂಥ ಮಹಿಳೆಯೂ ಸಹ ಇವರೇ ಸ್ಮೃತಿ ಮಂದಾನ ಅವರಾಗಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರಕ್ಷಣಾ ಉತ್ಪಾದನಾ ಕ್ಷೇತ್ರದಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ಸಾಧನೆ ಮಾಡಿದ್ದಕ್ಕಾಗಿ ಫಿಕ್ಕಿ ಫ್ಲೋ ಪ್ರಶಸ್ತಿ 2026 ಯಾರಿಗೆ ನೀಡಲಾಗಿದೆ ಅಂತ ಕೊಡ್ತಾನೆ ಸರ್. ಈ ಒಂದು ಫಿಕ್ಕಿ ಫ್ಲೋ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರ್? ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಪ್ರೀತಿ ಪಟೇಲ್ ಅವರಿಗೆ ನೀಡಲಾಗಿದೆ. ಓಕೆ, ಯಾರಿಗೆ ಅಂದರೆ ಈ ಒಂದು ಪ್ರೀತಿ ಪಟೇಲ್ ಅವರಿಗೆ. ಆ್ಯಂಡ್ ನೆಕ್ಸ್ಟ್ 26ನೇ ಪ್ರಶ್ನೆ, ಇತ್ತೀಚೆಗೆ ಹೆಕ್ಸಾಗಾನ್ ಅಲಯನ್ಸ್ ಹೊಸ ಭೌಗೋಳಿಕ ರಾಜಕೀಯ ಗುಂಪನ್ನು ರಚಿಸಲು ಯಾವ ದೇಶವು ಪ್ರಸ್ತಾಪಿಸಿದೆ ಅಂತ. ಯಾವುದು ಈ ಒಂದು ಹೆಕ್ಸಾಗಾನ್ ಅಲಿಯನ್ಸನ್ನು ಯಾವ ದೇಶ ಪ್ರಸ್ತಾಪಿಸಿದೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಇಸ್ರೇಲ್ ಅಂತ ಹೇಳ್ತೀವಿ. ಈ ಸರ್ ಯಾವ ದೇಶ? ಈ ಒಂದು ಇಸ್ರೇಲ್ ದೇಶ ಯಾವುದನ್ನು ಈ ಒಂದು ಹೆಕ್ಸಾಗಾನ್ ಅಲಯನ್ಸ್ನ ಪ್ರಾರಂಭ ಮಾಡಲು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಹಣಕಾಸು ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ 2026ನಲ್ಲಿ 50 ಮಿಲಿಯನ್ ಟನ್ ಕಬ್ಬಿಣದ ಅದಿರು ಉತ್ಪಾದಿಸಿದ ಭಾರತದ ಮೊದಲ ಗಣಿಗಾರಿಕೆ ಕಂಪನಿ ಯಾವುದು ಅಂತ. ಯಾವುದು ಅಂದರೆ ಒಂದು NMDC ಕಂಪನಿ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು NMDC ಲಿಮಿಟೆಡ್ ಅನ್ನೋದು, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 28ನೇ ಪ್ರಶ್ನೆ, ಇತ್ತೀಚೆಗೆ ಚಿಲಿ ದೇಶದ ನೂತನ ಅಧ್ಯಕ್ಷರು ಯಾರು? ಈ ಒಂದು ಜೋಸ್ ಆಂಟೋನಿಯೋ ಕಾಸ್ಟರಿಸ್ಟ್ ಅಂತ ಹೇಳ್ತೀವಿ, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನಗರ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಮತ್ತು ಕೆರೆಗಳ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಲೇಕ್ ಆ್ಯಂಡ್ ಏರ್ ವಾಚ್ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ. ಯಾವ ರಾಜ್ಯ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಗುಜರಾತ್ ಅಂತ ಹೇಳ್ತೀವಿ ಸರ್. ಯಾವ ರಾಜ್ಯ? ಒಂದು ಗುಜರಾತ್ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಆರೈಕೆ ಮತ್ತು ಸಹಾಯಕ್ಕಾಗಿ ಪ್ರಹರಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಸರ್ಕಾರ ಯಾವುದು ಅಂತ. ಯಾವ ರಾಜ್ಯ ಸರ್ಕಾರ ಸರ್ ಇದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಹರಿಯಾಣ ರಾಜ್ಯ ಅಂತ ಹೇಳ್ತೀವಿ. ಯಾವುದನ್ನು? ಇದು ಪ್ರಹರಿಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಅಮೆರಿಕ ಇಸ್ರೇಲ್ ಮಿಲಿಟರಿ ಕಾರ್ಯಾಚರಣೆಯ ಕಾರಣದಿಂದಾಗಿ ಸುದ್ದಿಯಲ್ಲಿದ್ದ ಖಾರ್ಗ್ ದ್ವೀಪ. ಯಾವ ದ್ವೀಪ? ಈ ಒಂದು ಖಾರ್ಗ್ ದ್ವೀಪ ಯಾವ ದೇಶದ ಪ್ರಮುಖ ತೈಲ ರಫ್ತು ಟರ್ಮಿನಲ್ ಆಗಿದೆ ಅಂತ. ಯಾವ ದೇಶದಾಗಿದೆ ಇದು? ಯಾವುದು ಅಂದರೆ ಈ ಒಂದು ಇರಾನ್ದು ನೋಡಿ. ಓಕೆ, ಸೊ ಒಂದು ಖಾರ್ಗ್ ಐಸ್ಲ್ಯಾಂಡ್ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ನ ಸಹ ಕೊಟ್ಟಿದ್ದಾರೆ. ಯಾರು? ಈ ಒಂದು ಇರಾನ್ನವರು. ಸೊ ನೀವೇನಾದರೂ ಅಲ್ಲಿ ಕೈ ಇಟ್ಟು ನೋಡಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ರಕ್ತ ಸಹ ನಾವು ಹರಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಯಾವ ದೇಶ? ಒಂದು ಇರಾನ್ ದೇಶ. ಆ್ಯಂಡ್ ನೆಕ್ಸ್ಟ್ ಒಂದು ಪಂಚಾಯತ್ ಚುನಾವಣೆ ಸ್ಪರ್ಧಿಸಲು ಇದ್ದ 2 ಮಕ್ಕಳ ನೀತಿ ನಿಯಮವನ್ನು ರದ್ದುಗೊಳಿಸಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ. ಯಾವ ರಾಜ್ಯ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರಾಜಸ್ಥಾನ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಆಪ್ಷನ್ ಬಿ ರಾಜಸ್ಥಾನ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ, ಈ ಒಂದು ಆಂಧ್ರ ಪ್ರದೇಶ ಸಹ ಅದನ್ನು ರದ್ದು ಮಾಡಿದೆ 2 ಮಕ್ಕಳ ನೀತಿಯನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ 2026 ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು ಅಂತ. ಮಲೇರಿಯಾ ಸಮ್ಮೇಳನ ಸರ್ ಎಲ್ಲಿ ನಡೀತದೆ ಅದು? ಎಲ್ಲಿ ಜಾಸ್ತಿ ಏರ್ ಪೊಲ್ಯೂಷನ್ ಇರುತ್ತೆ ಅಲ್ಲೇ ನಡೆದಿರ್ಬೋದು ಸರ್ ಅದು. ಎಲ್ಲಿ? ನವದೆಹಲಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಮೂಸಿ ರಿವರ್ ಉಗಮ ಸ್ಥಾನ ಎಲ್ಲಿದೆ ಅಂತ ಕೊಟ್ಟಿದ್ದಾನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಮೂಸಿ ನದಿಯು ಉಗಮ ಸ್ಥಾನ ಎಲ್ಲಿದೆ ಅಂತ. ಎಲ್ಲಿದೆ ಸರ್ ಈ ಒಂದು ಮೂಸಿ ನದಿಯ ಒಂದು ಉಗಮ ಸ್ಥಾನ? ಎಲ್ಲಿ ಅಂದರೆ ಒಂದು ತೆಲಂಗಾಣದಲ್ಲಿ. ಮೀನ್ಸ್ ಒಂದು ಅನಂತಗಿರಿ ಬೆಟ್ಟಗಳಲ್ಲಿ ಒಂದು ಮೂಸಿ ರಿವರ್ ಹುಟ್ಟುತ್ತದೆ. ಓಕೆ, ಯಾವುದಂದರೆ ಒಂದು ಮೂಸಿ ರಿವರ್ ಅಂತ ಹೇಳ್ತೇವೆ. ಸೊ ಈ ಒಂದು ಹೈದರಾಬಾದ್ ನದಿ
ಯಾವ ಒಂದು ನದಿ ತಟದಲ್ಲಿದೆ ಅಂತ ಕೇಳ್ತಾನೆ ನಿಮಗೆ. ಓಕೆ, ಯಾವುದು ಈ ಒಂದು ಹೈದರಾಬಾದ್ ನಗರ ಯಾವ ನದಿ ತಟ ಅಂದರೆ ಒಂದು ಮೂಸಿ ನದಿ ತಟದಲ್ಲಿ ಅದು ಕಂಡುಬರುತ್ತೆ. ಆ್ಯಂಡ್ ದೆನ್ ಈ ದಿನದ ನಿಮ್ಮ ಹೋಮ್ವರ್ಕ್ ಪ್ರಶ್ನೆ, ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಮುಖ್ಯಮಂತ್ರಿ ಮಾವಧಿಯಾಮ್ ಸತ್ಕಾರ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಸರ್ಕಾರ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವುದಾಗಿದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಉತ್ತರಾಖಂಡ್, ಆಪ್ಷನ್ ಸಿ ಪಂಜಾಬ್ ಅಂತ ಇದೆ. ಸೊ ಇದಕ್ಕೆ ನೀವು ಸರಿಯಾದ ಉತ್ತರನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.